ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದ್ದು ಈಗ ಪೊಲೀಸರು ನಾನಾ ಆಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ ನೋಡ್ತಾ ಹೋಗೋಣ. ಎರಡನೇ ದಿನವೂ ಕೂಡ ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 7 ಜನರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಯಾರ್ಯಾರು? ಮ್ಯಾನೇಜರ್, ಅಡುಗೆ ಭಟ್ಟ, ಸೆಕ್ಯೂರಿಟಿ ಗಾರ್ಡ್, ಅಕೌಂಟೆಂಟ್ ಹಾಗೂ 2 ಗನ್ಮ್ಯಾನ್ಗಳನ್ನು ವಿಚಾರಣೆಗೊಳಪಡಿಸಲಾಗಿದೆ. ಇತ್ತ ಬಿಡದಿಯ ಮುತ್ತಪ್ಪರೈ ಫಾರ್ಮ್ ಹೌಸ್ನಲ್ಲಿ ಶ್ವಾನ ದಳದಿಂದ ತಲಾಶ್ ಮುಂದುವರೆದಿದೆ. ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲನೆ ವೇಳೆ ಮತ್ತೊಂದು ಕಾಟ್ರೇಜ್ ಪತ್ತೆಯಾಗಿರುವಂತಹ ವಿಚಾರ ಗೊತ್ತಾಗಿದೆ. ಪೊಲೀಸರು ಈಗ ಮಲ್ಟಿ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಇದೊಂದು ಪಕ್ಕಾ ಪ್ರೀ ಪ್ಲಾನಡ್ ಅನ್ನೋದು ಗೊತ್ತು. ನಿನ್ನೆ ಮೊನ್ನೆ ಪ್ಲಾನ್ ಮಾಡಿ ಇವತ್ತು ಬಂದು ಹೊಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಲವು ದಿನಗಳ ಹಲವು ವಾರಗಳ ಒಂದು ಪ್ಲಾನ್ ಇರುತ್ತೆ. ಆ ಸಂದರ್ಭದಲ್ಲಿ ಯಾರ್ಯಾರು ಒಳಗಿದ್ದವರು ಇವ್ರಿಗೆ ಸಪೋರ್ಟ್ ಮಾಡಿದ್ರು, ಎಲ್ಲೆಲ್ಲಿ ಇವರು ಪ್ಲಾನ್ ಮಾಡಿದ್ರು, ಅಲ್ಲಿಂದ ಏನಾದರೂ ಈ ಗ್ಯಾಂಗ್ನ ಲಿಂಕ್ ಸಿಗುತ್ತಾ, ಆ ಆ್ಯಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದಂತಹ ಪ್ರಕರಣ, ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ನಿನ್ನೆ ಮೊದಲ ದಿನ, ಇವತ್ತು ಎರಡನೇ ದಿನದ ವಿಚಾರಣೆ. ಇವತ್ತಿನ ವಿಚಾರಣೆಯಲ್ಲಿ ಏನಾದರೂ ಬೆಳವಣಿಗೆಗಳು, ಹೊಸ ವಿಚಾರಗಳು ಹೊರಬರ್ತಾ ಇದೆಯಾ, ಹೇಗೆ ಅಂತ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ಪ್ರಕರಣದ ಜಾಡನ್ನು ಹಿಡಿದಿರುವಂಥ ಪೊಲೀಸ್ನವರು ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ನಿನ್ನೆ ಇಡೀ ದಿನ ಸ್ಥಳದಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸಿದ್ರು, ಮಾಜರನ್ನು ಕೂಡ ಮಾಡಲಾಗಿತ್ತು. ಇವತ್ತು ಕೂಡ ಎರಡನೇ ದಿನ ರಿಕ್ಕಿ ರೈ ಅವರ ಮನೆ ಸುತ್ತ ಕೂಡ ಪೊಲೀಸ್ನವರು ಇಂಚಿಂಚು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ರಿಕ್ಕಿ ರೈ ಮೇಲೆ ನಡೆದಿರುವಂಥ ಕೊಲೆ ಯತ್ನ ಏನಿದೆ, ಇದು ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಳಗಿರುವಂಥವರೇ ಅವರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥ ಸಾಧ್ಯತೆ ಕೂಡ ಇದೆ. ಆ ಆ್ಯಂಗಲ್ನಲ್ಲೂ ಕೂಡ ಪೊಲೀಸ್ನವರ ತನಿಖೆ ಮುಂದುವರುವಂಥದ್ದು. ಈಗಾಗಲೇ ಮನೆಯಲ್ಲಿದ್ದಂಥ 6 ಮಂದಿಯನ್ನು ಕೂಡ ಈಗಾಗಲೇ ಪೊಲೀಸ್ನವರು ವಿಚಾರಣೆಯನ್ನು ನಡೆಸಿದ್ದಾರೆ. ಅಕೌಂಟೆಂಟ್ ಸೇರಿದಂತೆ ಅಡುಗೆ ಭಟ್ರು, ಸೆಕ್ಯೂರಿಟಿಗಳು, ಜೊತೆಗೆ ಅವರ ಮ್ಯಾನೇಜರ್ನು ಕೂಡ ವಿಚಾರಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ಅವರ ಮನೆಯಲ್ಲಿ ಮುಂಭಾಗ ಏನಿದೆ ಜಾಗವನ್ನು ಬಿಡದಂತೆ ಸಂಪೂರ್ಣವಾಗಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಘಟನೆ ನಡೆದಂಥ ಸಂದರ್ಭದಲ್ಲಿ 2 ಸುತ್ತು ಫೈರಿಂಗ್ ಆಗಿತ್ತು. ಒಂದು ಬುಲೆಟ್ನ ಕಾರ್ಟ್ರೇಜರ್ ಅಷ್ಟೇ ಪತ್ತೆ ಆಗಿತ್ತು. ಮತ್ತೊಂದು ಬುಲೆಟ್ನ ಕಾರ್ಟ್ರೇಜರ್ ಏನಿದೆ ಅದು ಎಲ್ಲಿ ಬಗ್ಗೆ ಕೂಡ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮೆಟಲ್ ಡಿಟೆಕ್ಟರ್ ಸಹಾಯದಿಂದ ಇಂಚಿಂಚು ಜಾಗವನ್ನು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಬೇರೆ ಯಾವುದಾದ್ರೂ ರೀತಿಯಾಗಿ ಇಲ್ಲಿ ಫೈರಿಂಗ್ ಆಗಿತ್ತಾ, ಯಾಕೆಂದರೆ ಆ ಡ್ರೈವರ್ ನೀಡಿದಂಥ ದೂರಿನಲ್ಲಿ 2 ಬಾರಿ ನಮಗೆ ಅಟ್ಯಾಕ್ಗೆ ಟ್ರೈ ಮಾಡಿದ್ರು ಅನ್ನೋ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇತ್ತು. ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಇಲ್ಲಿ ಮತ್ತಷ್ಟು ಸಾಕ್ಷ್ಯಾಧಾರಗಳು ಸಿಗ್ಬೋದು ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಬೆಳಗ್ಗೆಯಿಂದಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ FSL ತಂಡ ಕೂಡ ಸ್ಥಳದಲ್ಲಿದೆ, ಶ್ವಾನ ದಳ ಕೂಡ ಸ್ಥಳದಲ್ಲಿದೆ. ಎಲ್ಲ ರೀತಿಯ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರು ತನಿಖೆಗೆ ಇಳಿದಿರುವಂಥದ್ದು. ಯಾವುದೇ ರೀತಿಯ ಕ್ಲೂಗಳು ಸಿಕ್ಕಿದ್ರು ಕೂಡ ಅದರಿಂದ ಏನಾದರೂ ಈ ಒಂದು ತನಿಖೆಯ ಒಂದು ವಿಚಾರಣೆಗೆ ಅವಶ್ಯಕ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕಂಪ್ಲೀಟ್ ಆದಂಥ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಡುರಾತ್ರಿಯಲ್ಲಿ ಶೂಟೌಟ್ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂತಹ ವಿಚಾರದಲ್ಲಿ ಊಹಾಪೋಹವನ್ನ ಹೇಳೋದಕ್ಕಾಗಲ್ಲ. ಗುಂಡು ಹಾರಿಸಿದವರು ಯಾರು ಅಂಥೇಳಿ ತನಿಖೆಯ ಬಳಿಕ ಗೊತ್ತಾಗಲಿದೆ. ಪ್ರಕರಣದಲ್ಲಿ ರಾಕೇಶ್ ಮಲ್ಲಿ ಭಾಗಿ ಬಗ್ಗೆ ಗೊತ್ತಿಲ್ಲ ಅಂಥೇಳಿ ಪರಮೇಶ್ವರ್ ಹೇಳಿದ್ದಾರೆ. ಈ ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ಅವರ ಆಪ್ತ. ಮುತ್ತಪ್ಪ ರೈ ಮೇಲೆ ಒಂದ್ಸರಿ ಹಿಂದೆ ಗುಂಡಿನ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ಮಲ್ಲಿ ಕೂಡ ಜೊತೆಗಿದ್ದ. ಆ ವಿಚಾರವನ್ನು ಕೂಡ ಗೃಹ ಸಚಿವರು ಮಾತನಾಡಿದ್ದಾರೆ. ಇದ್ರು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯಗಳು. ಯಾಕೆಂದರೆ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಭಾಳ ಕಷ್ಟ. ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಭಾಳ ಕಷ್ಟ. ಅವರು ಯಾರು ಆ ರೀತಿ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ, ಅವ್ರನ್ನ ಹಿಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ. ಕಾಂಗ್ರೆಸ್ನ ಇಂಟೆಕ್ ಅಧ್ಯಕ್ಷರಾಗಿದ್ದಂಥವ್ರು ರಾಕೇಶ್ ಮಲ್ಲಿ ಸರ್, ಅವ್ರ ಮೇಲೂ ಕೂಡ ದೂರು ಕೂಡ ದಾಖಲಾಗಿದೆ.